ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ವರಮಹಾಲಕ್ಷ್ಮಿ ಕಳಸ ಸ್ಥಾಪನೆಯನ್ನು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು. ಇದೇ ಶುಕ್ರವಾರ 8ನೇ ತಾರೀಕು ವರಮಹಾಲಕ್ಷ್ಮಿ ಹಬ್ಬವನ್ನು ಮಾಡಲಾಗುತ್ತದೆ. ಬ್ರಾಹ್ಮಿ ಮುಹೂರ್ತ ಮುಂಜಾನೆ 4ರಿಂದ 4:30 ಬೆಳಿಗ್ಗೆ ಇರುತ್ತದೆ. ಇದು ಮೊದಲ ಲಗ್ನವಾಗಿರುತ್ತದೆ, ಮಿಥುನ ಲಗ್ನವಾಗಿರುತ್ತದೆ. ನಂತರ ಕರ್ಕ ಲಗ್ನ ಬೆಳಿಗ್ಗೆ 5:30ರಿಂದ 6:40 ಇರುತ್ತದೆ. ಹಾಗೆ ತುಲಾ ಲಗ್ನ 11 ಗಂಟೆ 2 ನಿಮಿಷದಿಂದ 1:30 ಇರುತ್ತದೆ. ಹಾಗೆ ಧನುರ್ ಲಗ್ನ 3:40ರಿಂದ 6 ಗಂಟೆವರೆಗೆ ಇರುತ್ತದೆ. ಮತ್ತೊಂದು ಲಗ್ನ ಕುಂಭ ಲಗ್ನ 7:30ರಿಂದ 9 ಇರುತ್ತದೆ. ಇಷ್ಟು ಸಮಯದಲ್ಲಿ ಪೂಜೆಯನ್ನು ಮಾಡಬಹುದು. ಆದರೆ ಪೂಜೆಯನ್ನು ಬೆಳಿಗ್ಗೆ ಸಮಯದಲ್ಲಿ ಮಾಡಿದರೆ ತುಂಬ ಒಳ್ಳೆಯದು. ವರಮಹಾಲಕ್ಷ್ಮಿ ಪೂಜೆಗೆ ಮುನ್ನವೇ ಗಣಪತಿಗೆ ಪೂಜೆಯನ್ನು ಮಾಡಬೇಕು. ಮೊದಲ ಪೂಜೆ ಯಾವತ್ತೂ ಗಣೇಶನಿಗೆ ಸಲ್ಲಬೇಕು. ಹಾಗಾಗಿ ಮೊದಲು ಗಣೇಶನ ಪೂಜೆಯನ್ನು ಮಾಡಿದ ನಂತರವೇ ವರಮಹಾಲಕ್ಷ್ಮಿ ಪೂಜೆಯನ್ನು ಶುರು ಮಾಡಬೇಕು. ವರಮಹಾಲಕ್ಷ್ಮಿಗೆ ಪ್ರಿಯವಾದ ಹೂವುಗಳು ಯಾವುದು ಅಂದರೆ ದುಂಡು ಮಲ್ಲಿಗೆ, ಪಾರಿಜಾತ, ಕಮಲ, ತಾವರೆ. ಇಷ್ಟು ಹೂಗಳಲ್ಲಿ ತಾಯಿಗೆ ಅಲಂಕರಿಸಿದರೆ ತುಂಬ ಒಳ್ಳೆಯದು. ಹಾಗೆ ಕಳಸದ ಒಳಗೆ ಯಾವ ವಸ್ತುಗಳನ್ನು ಹಾಕಲಾಗುತ್ತದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಲವಂಗ, ಬಾದಾಮಿ, ಖರ್ಜೂರ, ಕಲ್ಲು ಸಕ್ಕರೆ, ಬಟ್ಟಲು ಅಡಿಕೆ, ಏಲಕ್ಕಿ, ಶಂಖ, ಅರಿಶಿಣದ ಕೊಂಬು, ಲಕ್ಷ್ಮೀ ಕವಡೆ, ಕಮಲದ ಬೀಜ, ಗೋಮತಿ ಚಕ್ರ, ತೆಂಗಿನಕಾಯಿ, ಲಕ್ಷ್ಮೀ ಕಾಯಿನ್ಸ್, ಶುದ್ಧ ನೀರು, ಅರಿಶಿಣ, ಕುಂಕುಮ, ಹೂವು, ಲಾವಂಚದ ಬೇರು, ಜಾವದ್ ಪೌಡರ್, ಗುಲಗಂಜಿ, ಬಳೆ, ಚಿನ್ನ, ಹೂವು ಇಷ್ಟನ್ನು ಹಾಕಬೇಕು ತೆಂಗಿನಕಾಯಿ ಕಳಸಕ್ಕೆ. ಹಾಗೆ ಹಣ್ಣುಗಳಲ್ಲಿ ಸೇಬು, ದಾಳಿಂಬೆ, ಬಾಳೆಹಣ್ಣು, ಕಿತ್ತಳೆ, ದ್ರಾಕ್ಷಿ, ಪೈನಾಪಲ್. ಹಾಗೆ ರಂಗೋಲಿಯಲ್ಲಿ ಅಷ್ಟದಳ ಪದ್ಮ ರಂಗೋಲಿಯನ್ನು ಹಾಕಬೇಕು. ಹಾಗೆ ಲಕ್ಷ್ಮಿಗೆ ಉಡಿಸುವ ಸೀರೆ ಹಸಿರು, ಕೆಂಪು, ಹಳದಿ, ಕೇಸರಿ ಅಥವಾ ನೀಲಿ ಬಣ್ಣದ ಸೀರೆ ಇದ್ದರೆ ತಾಯಿಗೆ ಇಷ್ಟವಾಗುತ್ತದೆ. ವರಮಹಾಲಕ್ಷ್ಮಿ ತಾಯಿ ಒಬ್ಬಳನ್ನೇ ಪೂಜಿಸಿದರೆ ತಾಯಿ ಸಂತೃಪ್ತಳಾಗುವುದಿಲ್ಲ. ಲಕ್ಷ್ಮೀನಾರಾಯಣರ ಇಬ್ಬರ ಪೂಜೆಯನ್ನು ಮಾಡಿದರೆ ತಾಯಿ ಸಂತೃಪ್ತಳಾಗುತ್ತಾಳೆ. ಹಾಗೆ ಇಬ್ಬರ ಪೂಜೆಯನ್ನು ಮಾಡಿದರೆ ತುಂಬ ಒಳ್ಳೆಯದು. ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ದಿನವೇ ಹುಣ್ಣಿಮೆಯು ಬಂದಿದೆ, ನೂಲು ಹುಣ್ಣಿಮೆ. 8ನೇ ತಾರೀಕು ಶುಕ್ರವಾರ 2 ಗಂಟೆ 13 ನಿಮಿಷಕ್ಕೆ ಪ್ರಾರಂಭವಾಗುತ್ತದೆ. 9ನೇ ತಾರೀಕು ಶನಿವಾರ 1 ಗಂಟೆ 25 ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ. ಹಾಗಾಗಿ ಶುಕ್ರವಾರ, ಶನಿವಾರ ವಿಸರ್ಜನೆ ಮಾಡಲು ಸಾಧ್ಯವಿಲ್ಲ. ಹಾಗಾಗಿ 10ನೇ ತಾರೀಕು ಭಾನುವಾರ ಬೆಳಿಗ್ಗೆ 6ರಿಂದ 10ರವರೆಗೆ ಕಳಸ ವಿಸರ್ಜನೆ ಮಾಡಬಹುದು. ಹಾಗೆ ಶ್ರದ್ಧಾ ಭಕ್ತಿಯಿಂದ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿ ಸ್ನೇಹಿತರೆ. ಎಲ್ಲರಿಗೂ ತಾಯಿ ಸುಖ, ಶಾಂತಿ, ನೆಮ್ಮದಿ, ಅಷ್ಟ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ. ನಮ್ಮ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಪ್ಲೀಸ್. ಧನ್ಯವಾದಗಳು.